ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು. ನನ್ನ ದೂರವಾಣಿ ಸಂಖ್ಯೆ 9742983602. ಇಡೀ ನಮ್ಮ ಕಾನೂನು ವ್ಯವಸ್ಥೆಯೇ ತಲೆದಕ್ಕಿಸುವಂಥ ಕೆಲಸ ಅಂದರೆ ಸೌಜನ್ಯ ಪ್ರಕರಣ. ಸುಮಾರು 12 ವರ್ಷಗಳ ಕಾಲ ಕಳೆದರೂ ಕೂಡ ಸೌಜನ್ಯ ಪ್ರಕರಣ ಮರುಕಳಿಸಿದೆ ಎಂದರೆ ನ್ಯಾಯಕ್ಕಾಗಿ ಆ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಬೋರ್ಗರಿತಿರತಕ್ಕಂಥ ನೋವು ನಮ್ಮೆಲ್ಲರ ಜನಗಳ ಮುಖಾಂತರ ಕಾಣುತ್ತಿದೆ. ಇತ್ತೀಚೆಗೆ ಸಮೀರ್ ಎನ್ನುವ ಹುಡುಗ ಎಳೆಯಾಗಿ ಯೂಟ್ಯೂಬ್ ಮುಖಾಂತರ ಜನಗಳಿಗೆ ತಿಳಿಸಿದ್ದಾನೆ. ಅವನಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಏಕೆಂದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮಗೆ ಏತಕ್ಕಾಗಿ ಬೇಕು ಕಾನೂನುಗಳು ಅನ್ನೋದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. 12 ವರ್ಷಗಳ ಹಿಂದೆ ಆ ಸೌಜನ್ಯ ಪ್ರಕರಣವನ್ನು ಛೇದಿಸಿದಂಥ ಆ ಪೊಲೀಸ್ ಮಹಾ ಪುಣ್ಯಾತ್ಮರು ಹೇಗೆ ಆ ಸೌಜನ್ಯ ಪ್ರಕರಣವನ್ನು ತಪ್ಪಿಸಿದರು ಎನ್ನುವುದಕ್ಕೆ ನ್ಯಾಯಾಲಯ ಇತ್ತೀಚೆಗೆ ಬರೆದಂಥ ತೀರ್ಪು ನೀಡಿದಂಥ ತೀರ್ಪಿನ ಪ್ರತಿಯಲ್ಲಿ ಎದ್ದು ಕಾಣುತ್ತಿದೆ. ಹಾಗಾದರೆ ನಿಜವಾದ ತಪ್ಪಿತಸ್ಥರು ಯಾರು? ಸಂತೋಷ್ ರಾವ್ ನಿರ್ದೋಷಿ ಎಂದು ಈಗಾಗಲೇ ನ್ಯಾಯಾಲಯ ಪ್ರಕಟಣೆ ಮಾಡಿದೆ. ಹಾಗಿದ್ದರೂ ಕೂಡ ನಿಜವಾದ ಆರೋಪಿಗಳನ್ನು ಕಂಡುಹಿಡಿಯುವುದು ಸರ್ಕಾರದ ಕೆಲಸ ಮತ್ತು ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತು ಅಲ್ಲಿರ್ತಕ್ಕಂಥ SP ಅವರ ಮೇಲೆ ಹೊಣೆಯಾಗಿರುವುದಲ್ಲವೇ? ಹೀಗಿದ್ದರೂ ಕೂಡ ಏಕೆ ಅದನ್ನು ಈಗಲೂ ಕೂಡ ದಿಕ್ಕು ತಪ್ಪಿಸುತ್ತಿದ್ದಾರೆ? ಮುಗಿದ ಅಧ್ಯಾಯ ಎಂದು ಸಾಕಷ್ಟು ಜನ ಹೇಳುತ್ತಿದ್ದಾರೆ. ಇದು ನೋವಿನ ಸಂಗತಿ ಅಲ್ಲವೇ? ನಿಮ್ಮ ಮನೆಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿದ್ದರೆ ನಾವು ಏನು ಮಾಡುತ್ತಿದ್ದೆವು? ಕ್ರಾಂತಿಕಾರದ ಮನೋಭಾವ ಪ್ರತಿಯೊಬ್ಬ ಮನುಷ್ಯನಲ್ಲಿ ಹುಟ್ಟುವುದಿಲ್ಲವೇ? ಹಾಗೆಂದ ಮಾತ್ರಕ್ಕೆ ಜನಸಾಮಾನ್ಯ ಸುಮ್ಮನೆ ಕುಳಿತುಕೊಳ್ಳೋದು ನ್ಯಾಯವೇ? ಸುಮಾರು ಆ ಕ್ಷೇತ್ರದಲ್ಲಿ, ಧರ್ಮಸ್ಥಳ ಅನ್ನುವ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರವಾಸಿಗರು ದೇವರ ದರ್ಶನಕ್ಕಾಗಿ ಬರುತ್ತಾರೆ. ವರ್ಷಕ್ಕೆ ಸುಮಾರು 400ರಿಂದ 500 ಕೋಟಿ ರೂಪಾಯಿಗಳು ಆ ದೇವಸ್ಥಾನಕ್ಕೆ ಸಲ್ಲುತ್ತಿದೆ. ಹಾಗಿದ್ದರೆ ಹಣ ಎಲ್ಲಿ ಹೋಗುತ್ತಿದೆ ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಹೀಗಿದ್ದರೂ ಕೂಡ ಮುಜರಾಯಿ ಇಲಾಖೆ ಮತ್ತು ಸರ್ಕಾರ ಏನು ಮಾಡುತ್ತಿದೆ ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಏಕೆ ಮುಜರಾಯಿ ಇಲಾಖೆಗೆ ಸೇರಿಸಿಕೊಳ್ಳುತ್ತಿಲ್ಲ? ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವ ಸರ್ಕಾರ ಆಗಲಿ ಜನಸಾಮಾನ್ಯರಾಗಲಿ ಏಕೆ ಈ ಕಾನೂನುಗಳು ಆ ದೇವಸ್ಥಾನಕ್ಕೆ ಅನ್ವಯ ಆಗುವುದಿಲ್ಲವೇ? ಹೀಗಿದ್ದರೂ ಕೂಡ ಜಿಲ್ಲಾಡಳಿತ ಏನು ಮಾಡುತ್ತಿದೆ? ಈಗಾಗಲೇ ತಮಗೆ ತಿಳಿದಿರತಕ್ಕಂಥ ಆ ದೇವಸ್ಥಾನದ ಹೆಸರನ್ನು ಕವಚವಾಗಿ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಕೆಲವು ಮಹಾನುಭಾವರು, ಅಗರ್ಭ ಶ್ರೀಮಂತರು, ಸಾಕಷ್ಟು ಕಾನೂನನ್ನು ಕೊಂಡುಕೊಳ್ಳುವಂಥ ಶಕ್ತಿ ಇರುವಂಥ ಮಹಾನುಭಾವರಿಗೆ ಏಕೆ ಈ ಕಾನೂನು ಅನ್ವಯಿಸುವುದಿಲ್ಲವೇ? ಹೀಗಿದ್ದರೆ ಜಿಲ್ಲಾಡಳಿತ ಏನು ಮಾಡ್ತಿದೆ? ಎಷ್ಟು ಕೂಬಳಿಕೆ, ಎಷ್ಟು ಕೊಲೆಗಳು, ನಿರ್ದಾಕ್ಷಿಣ್ಯವಾಗಿ ಒಂದು ಜೀವವನ್ನು ತೆಗಿತಾರಂತ ಹೇಳಿದ್ರೆ ಅದಕ್ಕೆ ಜೀವಕ್ಕೆ ಬೆಲೆ ಇಲ್ಲವೇ? ಹೀಗಿದ್ದರೂ ಕೂಡ ಸರ್ಕಾರ ಕಣ್ಮುಚ್ಚಿಕೊಂಡು ಆ ಕ್ಷೇತ್ರದ ಪ್ರತಿನಿಧಿಗಳ ಜೊತೆಗೆ ಹಾರ ತುರಾಯಿ ಹಾಕಿಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ನಿಜವಾಗಲೂ ಆಡಳಿತ ಮಂಡಳಿಯು ಸರಿಯಾದ ವ್ಯವಸ್ಥೆಯನ್ನು ಜಾರಿಗೊಳಿಸಿದರೆ ಈ ಭ್ರಷ್ಟಾಚಾರ ಆಗಿರತಕ್ಕಂಥ ಅಲ್ಲಿ ಸೌಜನ್ಯ ಕೇಸಿಗೆ ಮರುಜೀವ ಕೊಡುವಂಥ ಶಕ್ತಿ ಎಲ್ಲರಿಗೂ ಒಮ್ಮೆ ಬರುತ್ತದೆ ಎಂಬುದು ನನ್ನ ಅನಿಸಿಕೆ ಕೂಡ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ.